ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕನ್ಯಾ ವ್ಲಾಗ್. ಇವತ್ತು ನಾನು ಉಪ್ಪಿಟ್ಟು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ, ಪ್ರಾಪರ್ ಹೋಟೆಲ್ ಸ್ಟೈಲ್. ಹೊರಗಡೆ ನಾವು ಹೆಂಗೆ ತಿಂತೀವಿ ಉಪ್ಪಿಟ್ಟು, ಸ್ವಲ್ಪ ಆಯಿಲ್ ಇರುತ್ತೆ, ಟೇಸ್ಟ್ ಇರುತ್ತೆ. ಹಾಗೆ ನಾನು ನಿಮ್ಮೊಂದಿಗೆ ನನ್ನ ಉಪ್ಪಿಟ್ಟು ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಸೊ ಇಲ್ಲಿ ನಾನು 3 or 4 ಟೇಬಲ್ ಸ್ಪೂನ್ ಆಯಿಲ್ ಬಳಸ್ತಾ ಇದ್ದೇನೆ. ಹುರಿಯೋದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಮತ್ತೆ ಒಗ್ಗರಣೆಗೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅವಾಗೆ ಅದು ಹೊರಗಡೆ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಟೇಸ್ಟ್ ಕೂಡ ಹಂಗೆ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಆನಿಯನ್ನು, ಟೊಮೊಟೊ ಮತ್ತು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಕರಿಬೇವನ್ನು ಹೊಳ್ಕೊಂಡು ತಗೊಂಡಿನಿ. ಇದು ಅದರ ಆದ ನಂತರ ಇಲ್ಲಿ ನಾನು ಚೆನ್ನಾಗಿ ರವವನ್ನು ಹುರಿತಾ ಇದ್ದೇನೆ. ರೆಡ್ ಕೂಡ ಆಗಬಾರದು, ಹಿಂಗೆ ಲೈಟ್ ಆಗಿ ಸ್ವಲ್ಪ ಸ್ಮೆಲ್ ಬತ್ತಂದ್ರೆ ರವದ್ದು ಹುರಿದ್ಮ್ಯಾಗೆ ಆ ಟೈಪ್ ಅಷ್ಟೇ ಹುರ್ಕೋಬೇಕು. ಸೊ ನೋಡ್ಬೋದು, ಆಲ್ರೆಡಿ ನಾನು ಹುರ್ಕೊಂಡು ತಗೋತಾ ಇದ್ದೇನೆ. ಆಯಿಲ್ ಎಷ್ಟು ಹಾಕಬೇಕು ಅಂತ ಹೇಳಿದ್ದೇನೆ ಆಲ್ರೆಡಿ ನಾನು. ಅಷ್ಟೇ ಹಾಕ್ರಿ, ಕಡಿಮೆ ಹಾಕಕ್ ಹೋಗ್ಬೇಡ್ರಿ. ಕಡಿಮೆ ಹಾಕ್ದಂದ್ರೆ ನಾರ್ಮಲ್ ನಮ್ಮ ಮನೆ ಹೆಂಗ್ ಉಪ್ಪಿಟ್ಟು ಮಾಡ್ತೀವಿ ಹಂಗ್ ಆಗುತ್ತೆ. ಸೊ ಉಪ್ಪಿಟ್ಟಿಗೆ ಟೇಸ್ಟ್ ಬೇಕಂದ್ರೆ ಡೆಫಿನೆಟ್ಲಿ ನಾವು ಇಲ್ಲಿ ಸ್ವಲ್ಪ ಡೈಲಿ ಯೂಸ್ ಮಾಡಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕು. ಕೆಲವೊಬ್ರು ಆಯಿಲ್ ಉಣಲ್ಲ, ಅವರು ತುಪ್ಪ ಕೂಡ ಹಾಕಬಹುದು. ಸೊ ಇಲ್ಲಿ ನಾವು ತುಪ್ಪ ಉಣ್ತೀವಿ, ಬಟ್ ಅಷ್ಟು ಜಾಸ್ತಿ ಉಣಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ಆಯಿಲ್ ಹಾಕೊಂಡು ಚೆನ್ನಾಗಿ ರವೆ ಕೂಡ ಹುರಿದಾಗಿದೆ. ಈ ರವೆ ಕೂಡ ಸ್ಲೋ ಸ್ಟೋವ್ ಇಟ್ಟೆ ಹುರಿಬೇಕು. ಸೊ ನೋಡ್ತೀರಿ ಈ ತರ ಆಗ್ಬೇಕು. ಚೆನ್ನಾಗಿ ನೋಡ್ರಿ, ಈ ಕಡೆ ರೆಡ್ ಆಗಿಲ್ಲ, ಈ ಕಡೆ ಬ್ರೌನ್ ಆಗಿಲ್ಲ, ಕರೆಕ್ಟ್ ಈ ತರ ಪರ್ಫೆಕ್ಟ್ ಆಗಿ ರವೆ ಹುರ್ಕೋಬೇಕು ಈ ತರ. ಸೊ ಇದ್ರ ಮ್ಯಾಗೆ ನಾ ಏನ್ ಹಾಕ್ಬೇಕಂದ್ರೆ ಡೆಫಿನೆಟ್ಲಿ ಇದ್ರ ಮ್ಯಾಗೆ ನೀವು ಹಾಕ್ರಿ ಕೊತ್ತಂಬರಿ. ಸೊ ಕೊತ್ತಂಬರಿ ಟೇಸ್ಟೇ ಫ್ರೆಶ್ ಇರುತ್ತೆ, ಸೊ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಒಗ್ಗರಣೆದಾಗ ಕೂಡ ನಾನು ಕೊತ್ತಂಬರಿ ಹಾಕ್ತೀನಿ. ಸೊ ಈಗ ಕೂಡ ಮ್ಯಾಗ ಹಾಕಿದ್ದೇನೆ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೇನೆ. ಇಲ್ಲಿ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ ನಂದು, ಅದಕ್ಕೆ ನಾನು ಎಣ್ಣೆ ಪ್ರಮಾಣ ಕೂಡ ಸ್ವಲ್ಪ ಡೈಲಿ ನಾಷ್ಟ ಮಾಡುವಾಗ ಎಷ್ಟು ಹಾಕ್ತಾ ಇರ್ಕಿಂತ ಸ್ವಲ್ಪ ಪ್ರಮಾಣ ಅಷ್ಟೇ ಹಾಕ್ತಾ ಇದ್ದೇನೆ. ಸೊ ನೀವು ಇಲ್ಲಿ ಹೇಳ್ದಂಗೆ ಆಯಿಲ್ ಸ್ಕಿಪ್ ಮಾಡಿ ತುಪ್ಪ ಕೂಡ ಬಳಸಬಹುದು. ಸೊ ಇದ್ರಾಗೆ ನಾನು ಸಾಸಿವೆ ಮತ್ತೆ ಜೀರಿಗೆ ಕೂಡ ಹಾಕೋತಾ ಇದ್ದೇನೆ. ಸಾಸಿವೆ ನಾನು ನಮ್ಮೂರ್ ಕಡೆದು ತಂದಿದ್ದೇನೆ, ಹೊಲದಲ್ಲಿ ಬೆಳೆದಿದ್ದು. ಇವು ಚೆನ್ನಾಗಿ ಎಣ್ಣಿದಾಗೆ ಚಟಪಟ ಆದ್ಮೇಲೆ ರಿಯಲಿ ಟೇಸ್ಟ್ ಚೆನ್ನಾಗಿ ಹತ್ತುತ್ತೆ. ಅದ್ರ ನಂತರ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಆಯಿಲ್ ನಲ್ಲಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಚಟಾಪಟ ಆದ ನಂತರ ನಾವು ಇಲ್ಲಿ ಫಸ್ಟ್ ಇಲ್ಲಿ ನಾನು ಕರಿಬೇವು ಮತ್ತೆ ಕೊತ್ತಂಬರಿ ಹಾಕೋತೀನಿ. ನೋಡಬಹುದು, ಕರಿಬೇವು ಕೊತ್ತಂಬರಿ. ಅದ್ರ ನಂತರ ಇಲ್ಲಿ ಆನಿಯನ್ ಕೂಡ ಹಾಕೋತಾ ಇದ್ದೇನೆ. ಮೆಣಸಿನಕಾಯಿ ಸ್ವಲ್ಪ ಹೊತ್ತು ಆದ್ಮೇಲೆ ಹಾಕೋತೀನಿ, ಯಾಕಂದ್ರೆ ಅವು ಎಣ್ಣೆಗೆ ಹೋದ್ಮೇಲೆ ಸ್ಪ್ರೆಡ್ ಆಗ್ಬಿಡುತ್ತೆ ಮೆಣಸಿನಕಾಯಿದು ಬೀಜ. ಸೊ ಅದಕ್ಕೆ ಸಣ್ಣ ಮಕ್ಕಳು ಕೂಡ ನಾವು ಕೊಡ್ತೀವಿ ನಾಷ್ಟ, ಸೊ ಅವರಿಗೆ ಖಾರ ಹತ್ತಬಾರ್ದು, ಅದಕ್ಕೆ ನಾನು ಇಲ್ಲಿ ಮೆಣಸಿನಕಾಯಿ ನಂತರ ಉಪಯೋಗ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಚೆನ್ನಾಗಿ ಆಯಿಲ್ನಾಗೆ ಬರ್ತಾ ಇದೆ. ಈಗ ನೆಕ್ಸ್ಟ್ ನಾನು ಹೇಳ್ದಂಗೆ ಇಲ್ಲಿ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ದಪ್ಪ ಯಾಕೆ ಹೊಳ್ಕೊಂಡಿನಿ ಅದಕ್ಕೂ ಒಂದು ರೀಸನ್ ಇದೆ. ನಾವು ಅಷ್ಟು ದಪ್ಪ ಬಳಸಲ್ಲ, ಬಟ್ ನನ್ನ ಅತ್ತರ ಬಗ್ಗೆ ಜಾಸ್ತಿ ಖಾರ ಉಣೋದಿಲ್ಲವ. ಸೊ ಅದಕ್ಕೆ ಖಾರ ಹತ್ತಬಾರ್ದಂತ ದಪ್ಪಾಗಿ ಹೊಳ್ಕೊಂಡಿದ್ದೀನಿ. ದಪ್ಪಾಗಿ ಹೊಳ್ಕೊಂಡ್ರ ಅದ್ರದ್ದು ಬೀಜ ಕೂಡ ಸ್ಪ್ರೆಡ್ ಆಗೋಂಗಿಲ್ಲ, ಮತ್ತೆ ಖಾರ ಕೂಡ ಜಾಸ್ತಿ ಆಗೋಂಗಿಲ್ಲ. ಅದ್ರ ನಂತರ ಇಲ್ಲಿ ಟೊಮೊಟೊ ಕೂಡ ಹಾಕೊಂಡಿನಿ. ಟೊಮೊಟೊ ಅತಿ ಜಾಸ್ತಿ ಎಣ್ಣೆಗೆ ಇದು ಆಗಬಾರ್ದು, ಜಾಸ್ತಿ ಎಣ್ಣೆಲೆ ಕರಗಬಾರ್ದು. ಇಲ್ಕಿನ್ನ ಅದ್ರ ಟೇಸ್ಟ್ ಅಷ್ಟೇ ಬರುತ್ತೆ ಟೊಮೊಟೊ, ಅಲ್ಕಿನ್ನ ಅದು ಟೊಮೊಟೊ ಉಪ್ಪಿಟ್ಟಂತ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಇಲ್ಲಿ ಟೊಮೊಟೊನ ಮಾಡ್ತಾ ಇಲ್ಲ, ಜಾಸ್ತಿ ಫ್ರೈ ಮಾಡ್ತಿಲ್ಲ. ಸೊ ಅದ್ರ ನಂತರ ರುಚಿ ತಕ್ಕ ಉಪ್ಪು ಹಾಕ್ರಿ. ಸೊ ನಿಮ್ ಕ್ವಾಂಟಿಟಿ ಅನುಸಾರ ನೀವು ಉಪ್ಪವನ್ನ ಬಳಸ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ಈ ರೆಸಿಪಿ ಇಷ್ಟ ಆದ್ರೆ ಒಂದು ಕಮೆಂಟ್ ಮತ್ತು ಒಂದು ಲೈಕ್, ಸಬ್ಸ್ಕ್ರೈಬರ್ ಕೂಡ ಮಾಡ್ರಿ. ಸೊ ಇಲ್ಲಿ ನಾನು 1.5 ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ. 1.5 ಗ್ಲಾಸ್ ಅಂದ್ರೆ 1 ವಾಟೆ ಅಷ್ಟು ಕಮ್ಮಿ ತೆಗ್ದಿದ್ದೇನೆ. ಸೊ ಅಷ್ಟು ನೀರ್ ಹಾಕಿ ಚೆನ್ನಾಗಿ ಕುದಿಯೋವರೆಗೂ
ಸೊ ಸ್ಟೋವ್ ಅನ್ನು ಸ್ವಲ್ಪ ಸ್ಲೋ ಆಗಿ ಇಡ್ತಾ ಇದ್ದೇನೆ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ ಈಗ ಈ ತರ. ಯಾಕಂದ್ರೆ ಈಗ ಒಗ್ಗರಣೆ ಆದ್ಮೇಲೆ ಸೊ ಫಾಸ್ಟ್ ಇಟ್ಟರೆ ನಡಿತೈತಿ. ಸೊ ಈ ವಿಡಿಯೋ ನಂದು ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಬಹುದು. ನಾನು ಡೈಲಿ ವ್ಲಾಗ್ ಮತ್ತೆ ಚೆನ್ನಾಗಿ ರೆಸಿಪಿ ಕೂಡ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಮತ್ತೆ ಅನೇಕ ವಿಡಿಯೋ ಅದಾವೆ, ಅವು ಯಾವ್ದ್ರ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ. ಹೊಸಬ್ರಿದ್ರ ಸಬ್ಸ್ಕ್ರೈಬರ್ ಮಾಡ್ರಿ, ಬೆಲ್ ಐಕಾನ್ ದಬಾಸ್ರಿ. ಯಾಕಂದ್ರೆ ಹೊಸ ವಿಡಿಯೋ ಬಂತಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಚೆನ್ನಾಗಿ ರೆಸಿಪಿ ಮಾಡ್ತಾ ಇರ್ತೀನಿ, ಸೊ ನೀವು ಟ್ರೈ ಮಾಡ್ತಾ ಇರ್ರಿ. ಸೊ ನಿಮ್ಗೆ ಯಾವ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಈ ಉಪ್ಪಿಟ್ಟು ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ಒಂದು ಕಮೆಂಟ್ ಮಾಡೋದ್ ನೆನಪಾರ್ಬೇಡ್ರಿ. ಸೊ ಮನ್ಯಾಗ ಕೂಡ ನೀವು ಟ್ರೈ ಮಾಡ್ರಿ. ಸೊ ಇಲ್ಲಿ ನೀರ್ ಕೂಡ ಚೆನ್ನಾಗಿ ಇದು ಆಗ್ತಾ ಇದೆ, ಅದಕ್ಕೆ ನಾನು ಇಲ್ಲಿ ರವೆವನ್ನು ಹಾಕ್ತಾ ಇದ್ದೀನಿ. ನೀರು ಫುಲ್ ಹಿಂಗ ಹೊಯ್ದಾಡೋ ಮಟ್ಟ ಬಿಡ್ಬೇಕು, ಅವಾಗ ಕೂಡ ಟೇಸ್ಟ್ ಬರುತ್ತೆ. ಸೊ ಈ ತರ ಆಮೇಲೆ ಪಡ್ಕನೆ ಅದಕ್ಕೆ ಗಟ್ಟಿ ಆಗಬಾರ್ದು, ಮತ್ತೆ ಗಟ್ಟಿ ಆದ್ಮೇಲೆ ಇದು ಆಗ್ಬಿಡುತ್ತೆ, ಗಂಟು ಕೂಡ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಸ್ಪೂನ್ಲೆ. ಸೊ ಈ ತರ ಸ್ವಲ್ಪ ಯಾವತ್ತು ಚಿರೋಟಿ ರವೆ ಉಪ್ಪಿಟ್ಟು ಮಾಡ್ತಿದ್ರ ಸ್ವಲ್ಪ ಅಳಕೆ ಬಿಡ್ರಿ, ಯಾಕಂದ್ರೆ ಅದು ಸ್ವಲ್ಪ ನಾವು ಬಯಕ್ ಬಿಡ್ತಿಲ್ಲ. ಸೊ ಅವಾಗ ಕರೆಕ್ಟ್ ಗಟ್ಟಿನೇ ಆಗ್ಬಿಡುತ್ತೆ. ಸೊ ನಿಮ್ಗೆ ಈ ಕಡೆ ಗಟ್ಟಿನೂ ಬೇಡ, ಈ ಕಡೆ ಅಳಕ್ನು ಬೇಡ ಅಂದ್ರೆ ಈ ತರ ನೀವು ಮಾಡಬಹುದು. ಸೊ ಇಲ್ಲಿ ನೋಡ್ತಿದ್ದೀರ ಆಲ್ಮೋಸ್ಟ್ ನಂದು ಆಗಿದೆ ಇಲ್ಲಿ ಉಪ್ಪಿಟ್ಟು. ನೋಡ್ತಾ ಇದ್ದೆ ಗಂಟೆಲ್ಲಿದೆ ಅಂತ, ಬಟ್ ಒಂಚೂರು ಗಂಟಾಗಿಲ್ಲ ಉಪ್ಪಿಟ್ಟು. ಸೊ ಚೆನ್ನಾಗಿ ಬರ್ತಾ ಇದೆ. ಈ ತರ ನೀವು ಕರೆಕ್ಟ್ ರೆಸಿಪಿ ನೋಡಿ ಮಾಡಿದ್ರೆ ಡೆಫಿನೆಟ್ಲಿ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಮಾಡಬಹುದು ಮನೆಯಲ್ಲೇ. ಸೊ ನೋಡ್ತಿದ್ರ ಇದ್ರದ್ದು ಟೊಮೊಟೊದು ಕೂಡ ನಾವು ಜಾಸ್ತಿ ಇದು ಮಾಡಿಲ್ಲ, ಟೊಮೊಟೊ ಕೂಡ ಜಾಸ್ತಿ ನಾವು ಎಣ್ಣೆಲ್ಲ ಬೇಯಕ್ ಕೊಟ್ಟಿಲ್ಲ. ಸೊ ಇದು ನೋಡ್ತಿದ್ರ ನನ್ನ ಉಪ್ಪಿಟ್ಟು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಮುಚ್ಚಿ 1 ನಿಮಿಷ ಬಿಡ್ರಿ, ಚೆನ್ನಾಗೆ ಅರಳುತ್ತೆ. ಸೊ ನೋಡ್ತಿದ್ರ ಹೆಂಗಾಗಿದೆ ಉಪ್ಪಿಟ್ಟು, ಫುಲ್ ಸಖತ್ ಆಯಿಲಿ ಕೂಡ ಕಾಣ್ತಾ ಇದೆ. ಹೊರಗಡೆ ಹೆಂಗ್ ಹೋಟೆಲ್ನಾಗೆ ಆಯಿಲಿ ಇರುತ್ತೆ ಹಂಗೆ ಆಗಿದೆ. ಸ್ಪೂನ್ಗೂ ಕೂಡ ಒಂಚೂರು ಅಂಟ್ಕೋತಾ ಇಲ್ಲ. ಸೊ ನೋಡ್ತಿದ್ದ ಅರಳಕ್ಕೆ ಬಿಟ್ಟಿದ್ದೇನೆ. ಸೊ ನೋಡ್ರಿ ಈ ತರ ಆಗಿದೆ ಅರಳಿದ ನಂತರ. ಸೊ ಫಸ್ಟ್ ನಾಷ್ಟ ಆತರಗೆ ಹಾಕೊಡ್ತಾ ಇದ್ದೇನೆ, ಅವ ಹೆಂಗಾಗಿದೆ ಅಂತ ಫಸ್ಟ್ ಅವನಿಗೆ ಕೇಳ್ತೀನಿ. ಸೊ ಈ ತರ ಒಂದು ಡಿಸೈನ್ ಮಾಡ್ಬೇಕಂತ ಒಂದು ಬೌಲ್ ತಗೋತಾ ಇದ್ದೀನಿ, ಬಟ್ಲ ಅನ್ಬೋದು, ಬಟ್ಲ ತಗೊಂಡಿದ್ದೇನೆ. ಸೊ ತುಂಬಾ ಅಂದ್ರೆ ತುಂಬಾ ಸುಡ್ತಾ ಇದೆ. ಟೇಸ್ಟ್ ಕೂಡ ಚೆನ್ನಾಗಿದೆ, ಯಾಕಂದ್ರೆ ಒಂದ್ ಸ್ಪೂನ್ ತಿಂದು ನೋಡಿದ್ದೆ ನಾನು, ಟೇಸ್ಟ್ ಪರ್ಫೆಕ್ಟ್ ಆಗಿದೆ ಹೋಟೆಲ್ ಸ್ಟೈಲ್. ಸೊ ಇಲ್ಲಿ ಆತರ ಕೂಡ ಪ್ಲೇಟ್ ರೆಡಿ ಆಗಿದೆ. ಸೊ ಈ ತರ ಇದು ಉಪ್ಪಿಟ್ಟು ನೋಡ್ತಿದ್ರೆ ಸಖತ್ತಾಗಿ ಶೇಪ್ ಕೂಡ ಬಂದಿದೆ. ಅದ್ರ ಜೊತೆ ಇನ್ನೊಂದು ತುಂಬಾ ಮುಖ್ಯ ಆರೋಗ್ಯಕ್ಕೆ, ಅದಂದ್ರೆ ಅವನಿಗೆ ಹಸೆ ಬಾದಾಮ್ ಕೂಡ ಕೊಡ್ತೀನಿ. ಬಟ್ ಡೈಲಿ ಮಾರ್ನಿಂಗ್ ಕೊಡ್ತಿದ್ದೆ, ಅವ ತಿಂದಿಲ್ಲ. ಸೊ ಬಿಟ್ಟ, ಅದಕ್ಕೆ ನಾನು ಊಟದ ಜೊತೆಗೆ ಲಾಸ್ಟಿಗೆ ಬಾದಾಮ್ ಕೊಡ್ತೇನೆ. ಸೊ ಈ ತರ ಉಪ್ಪಿಟ್ಟು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಕಮೆಂಟ್ ಮಾಡಕ್ ಮರಬೇಡ್ರಿ. ಸೊ ಕಮೆಂಟ್ ಕೂಡ ಮಾಡ್ರಿ ಅಂತ ಹೇಳ್ತೀನಿ. ಸೊ ಎಂಡ್ ತಕ ನೋಡಿದಕ್ಕ ಥ್ಯಾಂಕ್ ಯು ಎಲ್ಲರಿಗೂ.